ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರಿದ್ದಾರೆ ಅಂತ ನಾವು ಹೇಗೆ ಅಂದ್ಕೊಳ್ಳೋದು, ರಾಯರ ಮಹಿಮೆ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು, ರಾಯರು ನಮ್ಮ ಜೊತೆಗಿದ್ದಾರೆ ಅಂತಂದರೆ ರಾಯರು ನಮ್ಗೆ ಯಾವ ಸೂಚನೆ ಕೊಡ್ತಾರೆ, ರಾಯರು ನಮ್ಮ ಕಷ್ಟನೆಲ್ಲ ಹೇಗೆ ಕೇಳಿಸ್ಕೋತಾರೆ, ನಮ್ಮ ಕಷ್ಟನೆಲ್ಲ ಹೇಗೆ ದೂರ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ರಾಯರು ಹಲವಾರು ವಿಷಯಗಳಲ್ಲಿ ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಾರೆ. ಏಕೆಂತಂದರೆ ರಾಯರು ನಮ್ಮ ಜೊತೆಗಿದ್ದಾರೆ ಅಂತಂದರೆ ನಮ್ಮ ಕಷ್ಟಕ್ಕೇನು ನಾವು ಎದುರೋ ಹಾಗಿಲ್ಲ. ಏಕೆಂತಂದರೆ ನಾವು ಕಷ್ಟಕ್ಕೆ ಎದುರೋದಕ್ಕಿಂತ ರಾಯರಿಗೆ ಕಷ್ಟಗಳು ಎದುರುತ್ತವೆ. ಯಾಕಪ್ಪ ಅಂತಂದರೆ ನಾವು ಕಷ್ಟಗಳಿಗೆ ಹೇಳಬೇಕು, ನನ್ನ ಜೊತೆ ರಾಯರಿದ್ದಾರೆ, ನೀವು ನನಗೆ ಕಷ್ಟ ಕೊಡೋಕ್ಕಾಗೋದಿಲ್ಲ, ನನ್ನ ಜೊತೆ ಗುರು ರಾಯರಿದ್ದಾರೆ, ನೀವು ಇಷ್ಟು ಕಷ್ಟ ಕೊಡೋದಕ್ಕೆ ಸಾಧ್ಯ ಅಂತ ನಾವು ಕಷ್ಟಗಳಿಗೆ ಹೇಳಬೇಕು. ನಾವು ಕಷ್ಟಕ್ಕೆ ಎದುರೋದಕ್ಕೆ ಹೋಗಬಾರ್ದು. ಕಷ್ಟಕ್ಕೆ ಎಷ್ಟು ಎದುರುತ್ತೀವೋ ಅಷ್ಟು ಕಷ್ಟಗಳು ನಮ್ಮನ್ನು ಕುಗ್ಗಿಸ್ತಾ ಹೋಗ್ತವೆ. ನಾವೆಷ್ಟು ಧೈರ್ಯವಾಗಿರ್ತೀವೋ ನಾವು ಅರ್ಧ ಜೀವನನ ಗೆದ್ದಾಗೇನೆ ಅಲ್ವಾ. ಒಬ್ಬ ಮನುಷ್ಯನ ಹತ್ರ ಆಗಿರ್ಬೋದು, ಇಲ್ಲ ಕಷ್ಟಗಳಿಗಾಗಿರ್ಬೋದು, ನಾವು ಎದುರೋದಕ್ಕೆ ಹೋಗಬಾರ್ದು. ದೃಢವಾಗಿ ಧೈರ್ಯವಾಗಿರಬೇಕು. ಕಷ್ಟ ಬರಲಿ, ನಾವು ನಂಬಿರೋದು ರಾಯರನ್ನ. ರಾಯರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ದೃಢವಾದ ನಂಬಿಕೆ ಇಟ್ಟು ರಾಯರನ್ನ ನಾವು ಒಂದು ಪೂಜೆ ಸೇವೆ ಅಂತ ಮಾಡಿದಾಗ ರಾಯರು ನಮಗೆ ಕರುಣೆ ತೋರಿಸ್ತಾರೆ. ನಾವು ತುಂಬ ಕಷ್ಟದಲ್ಲಿದ್ದಾಗ ರಾಯರು ನಮ್ಮ ಜೊತೆಗಿದ್ದಾರೆ ಅಂತ ನಾವು ಹೇಗೆ ಅಂದ್ಕೊಳ್ಳೋದು ಅಂತಂದರೆ, ನಾವು ಮಾಡೋ ಕೆಲಸದಲ್ಲಿ ರಾಯರಿರ್ತಾರೆ. ನಾವು ಬಲವಾಗಿ ರಾಯರನ್ನ ನಂಬಿದ್ದಾಯಿತು ಅಂತ ಅನ್ನೋದಾಯಿತು ಅಂತಂದರೆ ನಾವು ಮಾಡೋ ಕೆಲಸದಲ್ಲಿ ರಾಯರು ನಮ್ಮ ಜೊತೆ ಇರ್ತಾರೆ. ರಾಯರೇ ನಮಗೆ ದಾರಿ ತೋರಿಸ್ತಾರೆ. ಈಗೇನೋ ಒಂದು ಕೆಲಸ ಕಾರ್ಯ ಮಾಡೋದಕ್ಕೆ ಅಂತ ನಾವು ಅಂದ್ಕೋತೀವಿ, ಆ ಕೆಲಸದ ಜೊತೆ ರಾಯರಿರ್ತಾರೆ. ರಾಯರೇ ದಾರಿ ತೋರಿಸಿ, ನೀನು ಈ ದಾರಿಯಲ್ಲಿ ಹೋಗು, ಈ ಮಾರ್ಗದಲ್ಲಿ ಹೋಗು, ನಿನ್ಗೆ ಒಳ್ಳೆಯದಾಗುತ್ತೆ ಅಂತ ಯಾರ ಕೈಲಾದರೂ ಹೇಳಿಸ್ತಾರೆ. ಇಲ್ಲ ಕನಸಿನ ರೂಪದಲ್ಲಿ ಬಂದು ನಿಮಗೆ ಸೂಚನೆ ಅನ್ನೋದು ಕೊಡ್ತಾರೆ. ನಿಮಗೆ ಸಾಲದೊತ್ತಡ ಇರುತ್ತೆ, ನೀವು ಸಾಲ ಮಾಡಿರ್ತೀರ, ಸಾಲದೊತ್ತಡ ಇರುತ್ತೆ. ಅವ್ರು ಯಾವಾಗ ಬರ್ತಾರೋ, ಯಾವಾಗ ನಮ್ಮ ಹತ್ರ ಸಾಲ ಕೇಳ್ತಾರೋ, ಯಾವ ಟೈಮಲ್ಲಿ ಮನೆ ಹತ್ರ ಬಂದು ನಮ್ಮ ಹತ್ರ ಗಲಾಟೆ ಮಾಡ್ತಾರೋ, ಹಣಕಾಸು ಕೊಡಿ ಅಂತ ನೀವು ಒಂಥರ ಭಯದಲ್ಲೇ ಬದುಕ್ತಾ ಇರ್ತೀರ. ಏಕೆ ಅಂತಂದರೆ ಅವಶ್ಯಕತೆ ಇರುತ್ತೆ, ಸಾಲ ಮಾಡಿರ್ತೀರ. ಸಾಲ ಕೊಟ್ಟವರು ಯಾವಾಗ ಮನೆ ಹತ್ರ ಬರ್ತಾರೋ, ಯಾವಾಗ ನಮ್ಮನ್ನು ಸಾಲ ಕೇಳ್ತಾರೋ, ಅಕ್ಕಪಕ್ಕದವರೆಲ್ಲ ನೋಡೋ ಥರ ಎಲ್ಲಿ ಗಲಾಟೆ ಮಾಡ್ತಾರೋ ಅಂತ ನಿಮ್ಮದು ಎದುರ್ಕೊತಿರ್ತೀರ. ಒಂಥರ ಭಯದಲ್ಲೇ ಬದುಕ್ತಾ ಇರ್ತೀರ. ಆ ಥರ ಏನಾದರೂ ಟೈಮ್ ಬಂದಾಗ, ಸಂದರ್ಭ ಬಂದಾಗ ರಾಯರನ್ನ ನೆನೆಸ್ಕೊಳ್ಳಿ. ನೀವು ರಾಯರನ್ನ ಜಪ ಮಾಡಿ, ನೀವು ಕಣ್ಣು ಮುಚ್ಚಿ 2 ನಿಮಿಷ ನೀವು ರಾಯರನ್ನ ನೆನೆಸ್ಕೊಳ್ಳಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ರಾಯರನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಆರಾಧಿಸಿದ್ರಿ ಅಂತಂದರೆ ನಿಮಗೆ ಸಾಲ ಕೇಳೋದಕ್ಕೆ ಅಂತ ಬರ್ತಾರಲ್ಲ ಸಾಲ ಕೊಟ್ಟಿರೋರು, ಅವ್ರ ಮನಸ್ಸಲ್ಲಿ ರಾಯರು ಹೋಗಿ ಏನಾದರೂ ಒಂದು ಸಮಾಧಾನ ಅನ್ನೋದನ್ನು ಹೇಳಿಸ್ತಾರೆ. ಇಲ್ಲ ಇವತ್ತಲ್ಲ ನಾಳೆ ಕೊಡಿ, ಇಲ್ಲ ಈ ತಿಂಗಳು ಬೇಡ ಬರೋ ತಿಂಗಳು ಕೊಡಿ, ಏನಾದರೂ ಒಂದು ಸಮಾಧಾನದ ಮಾತನ್ನು ಅವ್ರಿಗೆ ಹೇಳೋ ಥರ ಮಾಡ್ತಾರೆ ರಾಯರು. ಅವ್ರ ಮನಸ್ಸಿಗೆ ಸಮಾಧಾನ ಅನ್ನೋದು ಕೊಡ್ತಾರೆ. ಸರಿ ಆಯಿತು, ನನಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಆದರೆ ಹಣಕಾಸು ಅನ್ನೋದು ಕೊಡಿ, ಈ ವಾರ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಬರೋ ವಾರ ಆದರೂ ದುಡ್ಡು ಕೊಡಿ ಅಂತ ಹೇಳಿಸ್ತಾರೆ ರಾಯರು. ಅವ್ರ ಮನಸ್ಸಿಗೆ ಸಮಾಧಾನ ಅನ್ನೋದು ಕೊಡ್ತಾರೆ. ಈಗ ಅವರು ಬರೋ ಫೋರ್ಸ್ ನೋಡಿದ್ರೆ ಎಲ್ಲಿ ಗಲಾಟೆ ಮಾಡ್ತಾರೋ, ಎಲ್ಲಿ ಜಗಳ ಮಾಡ್ತಾರೋ, ಎಲ್ಲಿ ಎಲ್ಲರೂ ನೋಡ್ತಾರೋ, ನಮ್ಮ ಮಾನ ಮರ್ಯಾದೆ ಎಲ್ಲಿ ಹೋಗುತ್ತೋ ಅಂತ ನೀವು ಎದುರ್ಕೊಂಡಿರ್ತೀರಲ್ಲ, ಆ ಥರ ಬಂದವ್ರನ್ನೂ ಸಹ ರಾಯರು ಸಮಾಧಾನದಿಂದ ಅವ್ರನ್ನ ಹೇಳಿ ಕಳಿಸೋ ಥರ ಅವ್ರ ಮನಸ್ಸಿಗೆ ಹೋಗಿ ಸಮಾಧಾನ ಅನ್ನೋದು ಕೊಡ್ತಾರೆ. ನಾವು ಅರ್ಥ ಮಾಡ್ಕೋಬೇಕು. ಮೊದಲದಾಗಿ ರಾಯರನ್ನ ನಾವು ನಂಬಿತು ಅಂತ ಅನ್ನೋದಾಯಿತು ಅಂತಂದರೆ ರಾಯರನ್ನ ನಾವು ಪೂಜಿಸ್ತಾ ಇದ್ದೀವಿ. ಹಲವಾರು ವಿಷಯಗಳಲ್ಲಿ ರಾಯರು ನಮ್ಮ ಜೊತೆಗಿದ್ದಾರೆ, ನಮ್ಮ ಜೊತೆಗೆ ಯಾರೋ ಇದ್ದಾರೆ, ನಮ್ಮ ಕಷ್ಟಕ್ಕೆ ಯಾರೋ ಇದ್ದಾರೆ ಅನ್ನೋದನ್ನ ನಾವು ನಂಬಬೇಕು. ನಂಬಿದಾಗ ನಮಗೆ ಕಷ್ಟ ಬರೋದಕ್ಕೆ ಮುಂಚೆನೇ ರಾಯರು ಆ ಕಷ್ಟದ ಎದುರುಗಡೆ ನಿಂತ್ಕೊಂಡು ಆ ಕಷ್ಟನೆಲ್ಲ ದೂರ ಮಾಡ್ತಾರೆ. ಈಗ ಎಷ್ಟೋ ಕಷ್ಟಗಳು ಬರ್ತಿರುತ್ತೆ. ಈಗ ಯಾರಿಗೋ ದುಡ್ಡು ಕೊಡಬೇಕಾಗುತ್ತೆ, ಅವರು ಬಂದು ಗಲಾಟೆ ಮಾಡ್ತಾರೆ ಅಂತಂದಾಗ ಅವ್ರ ಮನಸ್ಸಲ್ಲಿ ಹೋಗಿ ಒಂದು ಸಮಾಧಾನ ಅನ್ನೋದು ಸಹ ರಾಯರು ಹೇಳ್ತಾರೆ. ಈಗ ಮನೆಯಲ್ಲಿ ತುಂಬ ಆರ್ಥಿಕ ಸಮಸ್ಯೆ ಇರುತ್ತೆ, ತುಂಬ ಪರಿಸ್ಥಿತಿ ಕೆಟ್ಟದಾಗಿರುತ್ತೆ ಅಲ್ವಾ. ಏಕೆಂತಂದರೆ ದುಡ್ಡು ಕಾಸು ಇಲ್ಲ ಅಂತಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ಕಷ್ಟ ಅನ್ನೋದು ಕಾಡ್ತಿರುತ್ತೆ. ಆದರೆ ದುಡ್ಡಿದ್ದು ಮಾತ್ರಕ್ಕೆ ಎಲ್ಲವೂ ಸರಿ ಹೋಗುತ್ತೆ, ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ದುಡ್ಡಿದ್ದವ್ರಿಗೆ ನೆಮ್ಮದಿ ಕೇಳೋದು ಮುಖ್ಯ ಆಗಿರುತ್ತೆ. ಏಕೆಂತಂದರೆ ದುಡ್ಡಿಲ್ಲ ಅಂತಂದರೆ ದುಡ್ಡು ಬೇಕಪ್ಪ ನನಗೆ ಅಂತನ್ನೋರು ಸಹ ಇರ್ತಾರೆ. ದುಡ್ಡಿದ್ದವ್ರಿಗೆ ನೆಮ್ಮದಿ ಇರೋಲ್ಲ, ನೆಮ್ಮದಿ ಇರೋರಿಗೆ ದುಡ್ಡಿರೋಲ್ಲ. ಒಂದು ಕೊಟ್ಟರೆ ಒಂದನ್ನ ರಾಯರು ಕಿತ್ಕೋತಾರೆ.
ರಾಯರು ನಮ್ಮ ಜೊತೆಗಿರಬೇಕು ಅಂತಂದರೆ ನಮಗೆ ಹಣಕಾಸು ಮುಖ್ಯ ಅಲ್ಲ. ರಾಯರೇ ನಮ್ಮ ಜೊತೆಗಿದ್ಬಿಟ್ರೆ ನಮ್ಮ ಕಷ್ಟ ನಷ್ಟ ಸುಖ ದುಃಖ ಎಲ್ಲವನ್ನು ಸಹ ದೂರ ಮಾಡ್ತಾರೆ. ರಾಯರೇ ನಮ್ಮ ಜೊತೆಗಿದ್ದಾರೆ ಅಂತಂದಮೇಲೆ ನಮಗೇನು ಬೇಕು ಏನೇನು ಬೇಡ. ರಾಯರು ಕೊಟ್ಟಿನೂ ನೋಡ್ತಾರೆ, ಆ ಹಣನ ಕಿತ್ಕೊಂಡು ಸಹ ನೋಡ್ತಾರೆ. ರಾಯರು ಅಂದ್ಕೋತಾರೆ, ನನ್ನನ್ನು ನಂಬ್ತೀಯ, ನಾನು ಕೊಡೋ ಹಣನ ನೀನು ನಂಬ್ತೀಯ, ಅಂದರೆ ನಾನು ಮಾಡೋ ಅನುಗ್ರಹನ ನೀನು ನಂಬ್ತೀಯ ಅಂತಲೂ ಸಹ ಪರೀಕ್ಷೆ ಮಾಡ್ತಾರೆ. ಎಲ್ಲವನ್ನು ಕಿತ್ಕೊಂಡು ಪರೀಕ್ಷೆ ಮಾಡ್ತಾರೆ. ಆವಾಗ ನಾವು ರಾಯರನ್ನ ಎಷ್ಟು ನಂಬ್ತೀವಿ, ಎಷ್ಟು ಆರಾಧಿಸ್ತೀವಿ ಅಂತಲೂ ಸಹ ಪರೀಕ್ಷೆ ಮಾಡ್ತಾರೆ. ಮತ್ತು ಪರೀಕ್ಷೆ ಮಾಡಿದ ನಂತರ ನಮಗೆ ಒಳ್ಳೇದು ಮಾಡೋವಂಥದ್ದು, ಅನುಗ್ರಹ ಮಾಡೋವಂಥದ್ದು ಆವಾಗಲೂ ಸಹ ಪರೀಕ್ಷೆ ಮಾಡ್ತಾರೆ ರಾಯರು. ನಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದೆ, ಎಲ್ಲವೂ ಸರಿ ಇದೆ, ನಮ್ಗೆ ಯಾವುದಕ್ಕೂ ಅಷ್ಟೇ ತೊಂದರೆ ಅನ್ನೋದಿಲ್ಲ, ಕಷ್ಟ ಅನ್ನೋದು ನಮ್ಮ ಹತ್ರನೂ ಸಹ ಬರ್ತಾ ಇಲ್ಲ ಅಂತಂದಾಗ ರಾಯರನ್ನ ನಾವೆಷ್ಟು ಪೂಜೆ ಮಾಡ್ತೀವಿ, ಎಷ್ಟು ನಾವು ಆರಾಧಿಸ್ತೀವಿ ಅಂತಲೂ ಸಹ ರಾಯರು ಪರೀಕ್ಷೆ ಮಾಡ್ತಾರೆ. ಅದಕ್ಕೆ ಹೇಳೋದು, ನಮ್ಮ ಹತ್ರ ಹಣ ಇದ್ದಾಗಲಿ ಇಲ್ಲದೇ ಇರೋ ಟೈಮಲ್ಲಾಗಲಿ ಎಲ್ಲ ಟೈಮಲ್ಲೂ ಸಹ ಒಂದೇ ಥರ ಇರಬೇಕು ಮನುಷ್ಯ. ದುಡ್ಡಿದ್ದಾಗ ನಾವು ಅಹಂಕಾರ ಪಡೋ ಅಂಥದ್ದು, ದುಡ್ಡು ಇಲ್ಲದೆ ಇರುವಾಗ ದೇವ್ರ ಪಾದ ಹಿಡಿಯೋ ಅಂಥದ್ದು, ಈ ಥರ ಮಾಡಿದಾಗಲೂ ಸಹ ದೇವ್ರುಗಳು ಇದನ್ನೆಲ್ಲ ನೋಡಿ ನಮಗೆ ಕಷ್ಟ ಕೊಡೋ ಅಂಥದ್ದು. ಅದಕ್ಕೆ ಹೇಳೋದು, ನನಗೆ ಎಲ್ಲವನ್ನು ಕೊಟ್ಟಿದ್ಯಾ, ಏನಕ್ಕೆ ನನಗೆ ಕಷ್ಟ ಕೊಡ್ತಿದ್ಯಾ ಅಂತ ಕೆಲವರು ಕೇಳ್ತಾರೆ. ಅವ್ರಿಗೆ ಸಿರಿ ಸಂಪತ್ತು ಹಣ ಆಸ್ತಿ ಎಲ್ಲವೂ ಸಹ ಇರುತ್ತೆ, ಆದರೆ ಅವ್ರಿಗೆ ನೆಮ್ಮದಿ ಇರೋದಿಲ್ಲ. ಆವಾಗ ಅವರು ರಾಯರನ್ನು ಕೇಳ್ತಾರೆ, ನನಗೆ ಎಲ್ಲವನ್ನು ಕೊಟ್ಟಿದ್ಯಾ ಆದರೆ ನೆಮ್ಮದಿ ಕೊಟ್ಟಿಲ್ವಲ್ಲ ನೀನು ಅಂತಲೂ ಸಹ ಕೇಳ್ತಾರೆ. ಕೆಲವ್ರಿಗೆ ಏನೂ ಇರೋದಿಲ್ಲ, ತುಂಬ ಬಡತನ ಇರುತ್ತೆ. ಅವ್ರ ಮನೆಯಲ್ಲಿ ಪ್ರೀತಿ ವಾತ್ಸಲ್ಯಕ್ಕೆ ಯಾವುದಕ್ಕೂ ಅಷ್ಟೇ ಕುಂದು ಕೊರತೆ ಅನ್ನೋದು ಇರೋದಿಲ್ಲ. ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಕೂಲಿ ಮಾಡಿ ಸಂಜೆ ಆ ಬಂದಿದ್ದ ಹಣದಿಂದ ಅಕ್ಕಿ ತಂದು ಅನ್ನ ಮಾಡಿಕೊಂಡು ಊಟ ಮಾಡ್ತಾರಲ್ಲ, ಅವತ್ತು ದುಡ್ದು ಅವತ್ತು ತಿಂತಾರಲ್ಲ, ಅಂಥವ್ರ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ತುಂಬಿ ತುಳುಕ್ತಿರುತ್ತೆ. ಸುಖ ಅಂತಂದರೆ ಬರೀ ಹಣ ಆಸ್ತಿಲಲ್ಲ ಬರೋದು, ಮನಸ್ಸಿನ ನೆಮ್ಮದಿ, ಮನೆಯಲ್ಲಿ ಶಾಂತಿ, ಗಂಡ ಮಕ್ಕಳಲ್ಲಿ ಒಂದು ಪ್ರೀತಿ ವಾತ್ಸಲ್ಯ ಸಿಕ್ಕುತ್ತಲ್ಲ, ಅದೇ ನಮಗೆ ಆಸ್ತಿ ಅಂತ ಹೇಳೋವಂಥದ್ದು. ಹಣಕಾಸನ್ನ ನಾವು ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು. ನಾವು ರಾಯರನ್ನ ಕೇಳ್ತೀವಿ, ರಾಯರು ನಮಗೆ ಹಣಕಾಸು ಕೊಡ್ತಾರೆ. ಆದರೆ ನಮಗೆ ಬೇಕಾಗಿರೋದು ಸಿರಿ ಸಂಪತ್ತು ಅಂತಂದರೆ ಮನಸ್ಸಿಗೆ ನೆಮ್ಮದಿ, ಮತ್ತು ನಮ್ಮ ಗಂಡ ಮಕ್ಕಳಲ್ಲಿ ಒಳ್ಳೆತನ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ದಾರಿಲಿ ಕರ್ಕೊಂಡು ಹೋಗೋವಂಥ ಎಲ್ಲರೂ ಸಹ ನನ್ನ ಜೊತೇಲಿ ಇರಬೇಕು ಅಂತ ನಾವು ಕೇಳೋವಂಥದ್ದೇ ಸಿರಿ ಸಂಪತ್ತು ಅಂತ ಹೇಳೋವಂಥದ್ದು. ಕೆಲವ್ರು ಕೇಳ್ತಾರೆ, ಸಿರಿ ಸಂಪತ್ತು ಅಂದರೆ ಹಣಕಾಸು ಆಸ್ತಿ ಅಂತ. ಅಲ್ಲ, ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನನೂ ಒಗ್ಗಟ್ಟಾಗಿ ಇರ್ತಾರಲ್ಲ, ಅದನ್ನು ಸಿರಿ ಸಂಪತ್ತು ಅಂತ ಹೇಳೋವಂಥದ್ದು. ರಾಯರು ಇದನ್ನೆಲ್ಲನೂ ಸಹ ಪಾಲಿಸ್ತಾರೆ. ಇದನ್ನೆಲ್ಲನೂ ಸಹ ನಮ್ಮ ಮೇಲೆ ಇದನ್ನೆಲ್ಲ ಕೊಟ್ಟು ಪರೀಕ್ಷೆ ಮಾಡಿನೂ ಸಹ ನೋಡ್ತಾರೆ ರಾಯರು. ಅದಕ್ಕೆ ಹೇಳೋದು, ಹಣ ಬಂದಾಗ ಒಂಥರ ಇರೋದು, ಹಣ ಇಲ್ಲದೆ ಇರುವಾಗ ಒಂಥರ ಇರೋದು ಮಾಡೋದಕ್ಕೆ ಹೋಗ್ಬಾರ್ದು. ಎಲ್ಲ ಟೈಮಲ್ಲೂ ಒಂದೇ ಥರ ಇದ್ದು ರಾಯರನ್ನ ಎಲ್ಲ ಟೈಮಲ್ಲೂ ನಾವು ಆರಾಧಿಸ್ತಾ ಹೋಗಬೇಕು. ಇನ್ನು ಕೆಲವು ಸೂಚನೆಗಳನ್ನೋದನ್ನು ರಾಯರು ನಮಗೆ ಕೊಡ್ತಾರೆ. ಏಕೆಂತಂದರೆ ನಾವು ಕಷ್ಟದಲ್ಲಿದ್ದಾಗಲಿ ಬೇರೆ ಟೈಮಲ್ಲಾಗಲಿ ಸೂಚನೆ ಕೊಡ್ತಾರೆ. ಮನೆಯಿಂದ ಹೊರಗಡೆ ಎಲ್ಲೋ ಹೋಗ್ತಾ ಇರ್ತೀವಿ ನಾವು, ಏನೋ ಅರ್ಜೆಂಟಲ್ಲಿ ಎಲ್ಲೋ ಊರಿಗಾಗಿರ್ಬೋದು, ಇಲ್ಲ ಒಂದು ದೇವಸ್ಥಾನಗಳಿಗಾಗಿರ್ಬೋದು, ಈ ಥರ ಹೋಗ್ತಾ ಇರ್ತೀವಲ್ಲ, ಆವಾಗ ಏನಾದರೂ ಅಡ್ಡಿ ಆತಂಕ ಬರೋವಂಥದ್ದು ಬರುತ್ತೆ ಅನ್ನೋದು ರಾಯರಿಗೆ ಗೊತ್ತಾಗುತ್ತೆ. ನಮ್ಮ ಜೊತೆ ರಾಯರು ಇದ್ದಾರೆ ಅಂತಂದರೆ ರಾಯರಿಗೆ ಇದೆಲ್ಲವೂ ಸಹ ಗೊತ್ತಾಗುತ್ತೆ. ಆವಾಗ ಸೂಚನೆ ಕೊಡ್ತಾರೆ. ನಮಗೆ ಹೋಗೋ ದಾರಿನಲ್ಲಿ ಹೋಗೋ ಜಾಗದಲ್ಲಿ ತೊಂದರೆ ಆಗ್ತಿರುತ್ತೆ, ಆವಾಗ ರಾಯರು ಸೂಚನೆ ಕೊಡ್ತಾರೆ. ನೀನು ಇವತ್ತು ಹೋಗೋದು ಬೇಡ, ಬೇರೆ ಟೈಮಲ್ಲಿ ಹೋಗು, ಇಲ್ಲ ಇವತ್ತು ಬಿಟ್ಟು ನಾಳೆ ಹೋಗು ಅಂತ ಯಾರ ಬಾಯಲ್ಲಾದರೂ ಹೇಳಿಸ್ತಾರೆ. ಇಲ್ಲ ಏನಾದರೂ ಒಂದು ಪರಿಸ್ಥಿತಿ ನಡೆಯುತ್ತೆ ಮನೆಯಲ್ಲಿ, ಇವತ್ತು ನೀವು ಮನೆಯಿಂದ ಹೊರಗಡೆ ಹೋಗ್ದಿರೋ ಹಾಗೆ ರಾಯರು ಮಾಡ್ತಾರೆ. ಇಲ್ಲ ಯಾರಿಗೋ ಹುಷಾರಿಲ್ಲದೆ ಇರೋ ಹಾಗೆ ಮಾಡೋದು, ಇಲ್ಲ ಏನೋ ಒಂದು ಹಣಕಾಸಿನ ಸಮಸ್ಯೆ ಬರೋವಂಥದ್ದು, ಇಲ್ಲ ಮನೆಗೆ ಯಾರೋ ಸಡನ್ನಾಗಿ ಒಂದು ರಿಲೇಷನೋ ಇಲ್ಲ ಯಾರೋ ಫ್ರೆಂಡ್ಸೋ ಯಾರೋ ಬರೋ ಅಂಥದ್ದು, ನೀವು ಹೊರಗಡೆ ಹೋಗ್ದಿರೋ ಹಾಗೆ ತಪ್ಪಿಸ್ತಾರೆ ರಾಯರು. ನಮ್ಮ ಜೊತೆಗೆ ರಾಯರಿದ್ದಾಗ ನಮ್ಮ ಏಳಿಗೆನೂ ಸಹ ರಾಯರು ಅದೇ ರೀತಿ ಬಯಸ್ತಾ ಇರ್ತಾರೆ. ನಮಗೆ ಒಳ್ಳೆಯದನ್ನೇ ಸದಾಕಾಲ ಬಯಸ್ತಾ ಇರ್ತಾರೆ. ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ಇನ್ನು ನಮ್ಮ ಕೈಲಿ ಕೆಲಸ ಇರೋದಿಲ್ಲ, ಏನೂ ಇರೋದಿಲ್ಲ, ಯಾಕಪ್ಪ ಅಂತಂದರೆ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಅಲ್ಲಿ ಒಂದು ತೊಂದರೆಗಳಿಂದ ನಾವು ಅಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಕೆಲಸನದು ಬಿಡ್ತೀವಿ. ರಾಯರು ನಮಗೆ ಒಳ್ಳೆ ಕೆಲಸ ಕೊಡಿಸೋ ಅಂಥದ್ದು. ಏಕೆಂತಂದರೆ ನೀನು ಮಾಡೋ ಕೆಲಸದಲ್ಲಿ
ನಿನ್ಗಲ್ಲಿ ಒಳ್ಳೇದಾಗೋದಿಲ್ಲ, ನಿನ್ಗೇನಾದರೂ ತೊಂದರೆ ಆಗುತ್ತೆ ಅನ್ನೋ ಟೈಮಲ್ಲಿ ಹಲವಾರು ವಿಷಯಗಳಲ್ಲಿ ನಮಗೆ ಅಲ್ಲಿ ತೊಂದರೆ ಕೊಡಿಸ್ತಾರೆ. ತೊಂದರೆ ಕೊಟ್ಟು ಅಲ್ಲಿ ಬಿಡಿಸೋ ಅಂಥದ್ದು. ಅದನ್ನು ಬಿಟ್ಟಿದ ತಕ್ಷಣ ನಾವು ಅನ್ಕೋತೀವಿ ದೇವರು ನನ್ನ ಭಾಗಕ್ಕಿಲ್ಲ, ನಾನು ಮಾಡ್ತಾ ಇದ್ದಂಥ ಕೆಲಸದಲ್ಲಿ ಏನೋ ಈ ಥರ ತೊಂದರೆ ಆಯಿತು, ಅಲ್ಲಿ ಹಲವಾರು ಜನಗಳು ನನಗೆ ತೊಂದರೆ ಅನ್ನೋದು ಕೊಟ್ಟರು. ನಾನು ಮಾಡ್ತಿದ್ದ ಕೆಲಸನ ನನ್ನಿಂದ ದೂರ ಮಾಡಿದ್ದಾರೆ ರಾಯರು. ನನ್ನ ಪಾಲಿಗೆ ರಾಯರೇ ಇಲ್ಲಪ್ಪ, ನಾನೆಷ್ಟು ರಾಯರು ನಂಬ್ತೀನಿ, ಆದರೆ ರಾಯರು ನನ್ನ ಪಾಲಿಗಿಲ್ಲ ಅಂತ ನೀವು ಅನ್ಕೋತೀರಾ. ಇಲ್ಲ, ತಪ್ಪು ಅದು. ಏಕೆ ಅಂತಂದರೆ ನೀವು ಮಾಡ್ತಾ ಇರೋ ಕೆಲಸ ನಿಮಗೆ ಸರಿ ಬರೋದಿಲ್ಲ, ಅಲ್ಲೇನಾದರೂ ತೊಂದರೆ ಆಗ್ತಿರುತ್ತೆ, ಇಲ್ಲ ಒಂದು ಸ್ಯಾಲ್ರಿನೇ ಕಮ್ಮಿ ಇರುತ್ತೆ. ಈ ಥರ ಇದ್ದಾಗ ರಾಯರಿಗೆ ಗೊತ್ತಾಗುತ್ತೆ ಇಷ್ಟು ಕಮ್ಮಿ ಸಂಬಳ ತೊಗೊಂಡು ನೀನು ಹೇಗೆ ಜೀವನ ಮಾಡ್ತೀಯ, ಮತ್ತು ಅಲ್ಲಿ ಇರೋವಂಥ ಜನಗಳು ನಿನ್ಗೆ ಅಡ್ಜಸ್ಟ್ ಆಗೋದಿಲ್ಲ, ನಿನಗೆ ಸರಿ ಬರೋದಿಲ್ಲ, ಅಲ್ಲಿ ಬಿಡು ಅಂತಲೇ ರಾಯರು ಅಲ್ಲಿ ಕೆಲಸ ಬಿಡಿಸಿ ನಿಮಗೆ ಅದನ್ನು ಬಿಟ್ಟು ಬೇರೆ ಕಡೆ ಒಳ್ಳೆ ಕಡೆ ಕೆಲಸ ಕೊಡಿಸೋ ಅಂಥದ್ದು. ಕೆಲವ್ರು ಹೇಳ್ತೀರಾ ನಾನು ಬಿಟ್ಟೆ ಅಲ್ಲಿ ಕೆಲಸನ, ಬೇರೆ ಕಡೆ ಎಲ್ಲೋ ಒಂದು ಕಡೆ ಕೆಲಸ ಸಿಕ್ತು, ಒಳ್ಳೆ ಸಂಬಳ ಕೊಡ್ತಿದ್ದಾರೆ, ಅಲ್ಲಿ ಕೆಲಸ ಮಾಡೋದು ಒಳ್ಳೆ ಜನ ಇದ್ದಾರೆ, ನನಗೆ ತುಂಬ ಅಡ್ಜಸ್ಟ್ ಆಗಿದೆ ಅಂತ ನೀವು ಹೇಳ್ತೀರಲ್ಲ, ಇದನ್ನೆಲ್ಲ ರಾಯರೇ ಮಾಡಿಸ್ತಿದ್ದಾರೆ. ನಮ್ಮ ಜೊತೆಗೆ ರಾಯರಿದ್ದು ಇದನ್ನೆಲ್ಲ ಮಾಡಿಸ್ತಿರ್ತಾರೆ. ರಾಯರನ್ನ ನಾವೆಲ್ಲೂ ಹುಡ್ಕೋದು ಬೇಡ, ನಮ್ಮ ಜೊತೆಗೆ ಇರ್ತಾರೆ. ನಾವು ಮಾಡೋ ಕೆಲಸ ಕಾರ್ಯದಲ್ಲಿ, ನಾವು ಮಾತಾಡೋದ್ರಲ್ಲಿ, ನಮ್ಮ ನಡೆ ನುಡಿನಲ್ಲೂ ಸಹ ರಾಯರಿರ್ತಾರೆ. ನಾವಿಷ್ಟನ್ನು ಅರ್ಥ ಮಾಡಿಕೊಂಡು ರಾಯರನ್ನ ನಾವು ಪೂಜಿಸ್ಬೇಕು, ಆರಾಧಿಸ್ಬೇಕು. ರಾಯರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ.